2 ವರ್ಷಗಳಿಂದ ಅದ್ದೂರಿಯಿಂದ ಮಾವು ಮೇಳವನ್ನು ಆಯೋಜಿಸುವ ಮೂಲಕ ಅಂಕೋಲೆಯ ಮಾವು ಬೆಳೆಗಾರರಿಗೆ ಉತ್ತೇಜನ ನೀಡುತ್ತಾ ಬಂದಿರುವ ಬೆಳೆಗಾರರ ಸಮಿತಿ ವತಿಯಿಂದ 3ನೇ ವರ್ಷದ ಮಾವು ಮೇಳ ಮೇ 24 ಮತ್ತು 25ರಂದು ಪಟ್ಟಣದ ಜೈ ಹಿಂದ್ ಹೈಸ್ಕೂಲ್ ಮೈದಾನದಲ್ಲಿ ನಡೆಯಲಿದೆ ಎಂದು ಬೆಳೆಗಾರರ ಸಮಿತಿ ಅಧ್ಯಕ್ಷ ನಾಗರಾಜ್ ನಾಯಕ್ ಹೇಳಿದರು. ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೇ 24 ಮುಂಜಾನೆ 8 ಗಂಟೆಗೆ ಮಾವು ಮೇಳ ಆರಂಭವಾಗಲಿದ್ದು, ಬಂಧನ, ಮುತ್ತಿನ ಹಾರ ಹೀಗೆ ಅನೇಕಾರು ಯಶಸ್ವಿ ಚಲನಚಿತ್ರಗಳನ್ನು ನೀಡಿರುವ ಖ್ಯಾತ ನಿರ್ದೇಶಕರಾದ ರಾಜೇಂದ್ರ ಸಿಂಗ್ ಬಾಬು ಮಾವು ಮೇಳಕ್ಕೆ ಚಾಲನೆ ನೀಡಲಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠ ಎಂ ನಾರಾಯಣ್ ಸೇರಿದಂತೆ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿರಲಿದ್ದಾರೆ. ಒಂದೆಡೆ ಮಾವು ಮಾರಾಟ ನಡೆಯುತ್ತಿದ್ದರೆ, ಬೆಳಗ್ಗೆ 10 ಗಂಟೆಗೆ ಪತ್ರಕರ್ತ, ಪರಿಸರ ತಜ್ಞ ಶಿವಾನಂದ್ ಕಳವೆ ಅವರಿಂದ ಚಾಲ್ತಿ ಮಾವಿನ ಹಣ್ಣಿನ ಮರಗಳನ್ನು ಉಳಿಸುವ ಕುರಿತು ವಿಶೇಷ ಉಪನ್ಯಾಸ ನಡೆಯಲಿದೆ. ಬೆಳೆಗಾರರ ಸಮಿತಿ ಅಂಕೋಲ ಅಂತ ಹೇಳುವಂಥದ್ದು ಕಳೆದ 3 ವರ್ಷಗಳ ಹಿಂದೆ ಹುಟ್ಟಿಕೊಂಡಂಥ ಸಂಸ್ಥೆ. ಉದ್ದೇಶ ಏನಂತ ಹೇಳಿದ್ರೆ, ಬೆಳೆಗಾರರು ಅಂದರೆ ಉತ್ಪನ್ನವನ್ನು ಮಾಡ್ತಕ್ಕಂಥವ್ರು, ಅದು ಕೃಷಿಜನ್ಯವಾಗಿರಲಿ ಅಥವಾ ತೋಟದ ಬೆಳೆಗಳಾಗಿರಲಿ ಅಥವಾ ನಾವು ಮೀನುಗಾರರನ್ನು ಸಹಿತ ಬೆಳೆಗಾರರಂತಲೇ ಕನ್ಸಿಡರ್ ಮಾಡ್ತೀವಿ. ಅವರನ್ನು ಸಹಿತ ನಮಗೆ ಒಂದು ಕಾಲದಲ್ಲಿ ನಾವು ಮಾತಾಡಿದ್ವಿ, ಒಂದು ಬಂಗಡೆ ಮೇಳ ಸಹಿತ ಮಾಡಬೇಕು ಅಂತ. ಅಂದರೆ ನಮ್ಮ ಮೀನಿಗೆ ಒಂದು ವ್ಯಾಲ್ಯೂ ಆ್ಯಡ್ ಆಗ್ತಾ ಹೋಗಬೇಕು, ನಮ್ಮ ಉತ್ಪನ್ನಗಳಿಗೆ ವ್ಯಾಲ್ಯೂ ಆ್ಯಡ್ ಆಗ್ತಾ ಹೋಗಬೇಕು ಅನ್ನುವಂಥರ ಉದ್ದೇಶ. ಬೆಳೆಗಾರರ ಸಮಿತಿಯನ್ನು ಮಾಡಿಕೊಂಡಿರುವಂಥ ಉದ್ದೇಶ ಅಂತ ಹೇಳಿದ್ರೆ, ಯಾವುದೇ ರೀತಿಯ ಕೃಷಿಜನ್ಯ, ಸಸ್ಯಜನ್ಯ ಅಥವಾ ಸಮುದ್ರಜನ್ಯ ಈ ಒಂದು ವಸ್ತುಗಳಿಗೆ ಒಂದು ಬೆಂಬಲ, ಬೇಡಿಕೆಯನ್ನು ತಂದುಕೊಡ್ಬೇಕು, ಮಾರುಕಟ್ಟೆಯನ್ನು ತಂದುಕೊಡ್ಬೇಕು. ನಮ್ಮದ್ರ ಬಗ್ಗೆ ಒಂದು ಇಡೀ ಜಗತ್ತಿಗೆ ಅದರ ಬಗ್ಗೆ ಒಂದು ಎನ್ಲೈಟನ್ ಮಾಡಿ ಅದರ ಬೇಡಿಕೆ ಬರಬೇಕು ಅನ್ನುವಂಥ ದೃಷ್ಟಿಯಿಂದ. ಹಾಗೆಯೇ ಸಂಜೆ 4 ಗಂಟೆಗೆ ಸಾಹಿತಿ ಪಾಲ್ಗುಣಗೌಡ ಅವರ ಅಧ್ಯಕ್ಷತೆಯಲ್ಲಿ ಮಾವಿನ ಹಣ್ಣಿನ ಕುರಿತು ಗೀತ ಗಾಯನ, ಕವಿತೆಗಳ ಪ್ರಸ್ತುತಿ ಮತ್ತು ಗಾಯನ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಮೇ 25ರಂದು ಸಂಜೆ ಸಮಾರೋಪ ಸಮಾರಂಭ ನಡೆಯಲಿದ್ದು, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಕುಮಟಾ ಶಾಸಕ ದಿನಕರ್ ಶೆಟ್ಟಿ, ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್, ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಮತ್ತು ಗಣ್ಯರು ಉಪಸ್ಥಿತರಿರಲಿದ್ದಾರೆ. ಮಾವಿನ ಹಣ್ಣಿಗೆ ಸಂಬಂಧಿಸಿದಂತೆ ಬೆಳೆಗಾರರು, ಮಾರಾಟಗಾರರು, ಮರ ಹತ್ತುವವರು, ಕಸಿ ಕಟ್ಟುವವರು ಹೀಗೆ ಹಲವರನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಅವರು ತಿಳಿಸಿದರು. ಇದು 3ನೇ ಮಾವು ಮೇಳ. ಮೊದಲನೇ ಮಾವು ಮೇಳ ಮಾಡಿದಾಗ ತಾವೆಲ್ಲ ನೋಡಿದ್ರಿ. ಆ ಮಾವು ಮೇಳದಿಂದ ಏನು ಸಕ್ಸಸ್ ಆಯಿತು ಅಂತ ಕೇಳಿದ್ರೆ, ನಮ್ಮ ಅಂಕೋಲೆ ಕರೀಶಾಡು ಬ್ರಿಟಿಷರ್ ಕಾಲದಿಂದಲೂ ಅಥವಾ ಅದಕ್ಕೆ ಹಿಂದಿನಿಂದಲೂ ಸಹಿತ ಪ್ರಸಿದ್ಧವೇ. ಆದರೆ ಇನ್ನೊಮ್ಮೆ ಅದಕ್ಕೆ ಇನ್ನೊಂದು ಹೊರಾವರಣವನ್ನು ಅಥವಾ ಇನ್ನೊಂದು ಎಡಿಷನ್ನಲ್ಲಿ ಇನ್ನೊಂದಿಷ್ಟು ಪ್ರಚಾರವನ್ನು ಕೊಟ್ಟಾಗಾಯಿತು. ಭಾಳ ಜನರಿಗೆ ಅಂಕೆ ಸಂಖ್ಯೆ ಗೊತ್ತಿರಲಿಕ್ಕಿಲ್ಲ. ಎಷ್ಟೋ ಜನ ರೈತರಿಗೆ ಇವತ್ತು ಬರ್ತವೆ, ಮಧ್ಯಪ್ರದೇಶಕ್ಕೆ ಬರ್ತವೆ. ಸೊ ಅಂಥ ಫೋನ್ಗಳೆಲ್ಲ ನಾನು ಏನು ಮಾಡ್ತೀನಿ, ಒಂದೊಂದು ರೈತರಿಗೆ ಡೈರೆಕ್ಟ್ ಮಾಡಿಬಿಡ್ತೀನಿ, ನೀವು ಕಾಯಂ ಅವ್ರ ಹತ್ರದಿಂದ ತಗೊಳ್ಳಿ ಅಂತ ಹೇಳಿ. ಒಬ್ಬರು ರೈತರದಲ್ಲ, 100 ರೈತರ ಹೆಸರನ್ನು ಕೊಟ್ಬಿಡ್ತೀವಿ ನಾವು. ಇಂಥ ಕಡೆ ಇದೆ ನೋಡಿ, ಮಾದೇವರಿಗೆ ಒಂದ್ಸಲ ಕಾಲ್ ಮಾಡಿ, ಅವ್ರು ಹೇಳ್ತಾರೆ ನಿಮಗೆ ಅಂತ. ಅಂದರೆ ನಾನೇನಂತೀನಿ, ಒಂದು ವ್ಯಕ್ತಿಗೆ ಕಾಯಂ ವೈದ್ಯರು ಹೇಗಿರ್ತಾರೋ, ನನ್ನ ಕುಟುಂಬದ ವೈದ್ಯ ಅಂತ ಹೇಳ್ತೀವಿ, ಕುಟುಂಬದ ವಕೀಲ ಅಂತ ಹೇಳ್ತೀವಿ. ಅದೇ ರೀತಿ ಕುಟುಂಬದ ರೈತ ಯಾಕಿರಬಾರ್ದು? ನಾನು ಏನೋ ಖರೀದಿ ಮಾಡ್ತೀನಿ, ಅಕ್ಕಿಯನ್ನು ಖರೀದಿ ಮಾಡ್ತೀನಿ, ಹಾಲನ್ನು ಖರೀದಿ ಮಾಡ್ತೀನಿ, ಮೊಟ್ಟೆಯನ್ನು ಖರೀದಿ ಮಾಡ್ತೀನಿ, ಹಣ್ಣನ್ನು ಖರೀದಿ ಮಾಡ್ತೀನಿ, ಅವನಿಂದ ಖರೀದಿ ಮಾಡೋ ಆ ದೃಷ್ಟಿಕೋನ ಇಟ್ಕೊಂಡು ತಿಂತೀವಿ. 2025 ಮಾಡ್ತಾ ಇದ್ದೀವಿ. ಮೊನ್ನೆ ಈ ಮಾವು ಮೇಳವನ್ನು ಉದ್ಘಾಟನೆ ಮಾಡಲಿಕ್ಕೆ, ಅದು ಅದರ ತಾರೀಕು 24 ಮತ್ತು 25. ಸ್ಥಳ ಯಾವುದು ಕೇಳಿದ್ರೆ, ಜೈಂದ್ ಹೈಸ್ಕೂಲಿನ ಆವರಣ, ನಾಟ್ ಗ್ರೌಂಡ್, ಹೈಸ್ಕೂಲಿನ ಆವರಣ. ಅದು ಭಾಳ ಒಳ್ಳೆಯ ಸ್ಥಳದಲ್ಲಿರ್ತಕ್ಕಂಥದ್ದು. ಈ ಮ್ಯಾಂಗೋ ಮೇಳಕ್ಕೆ ಹೇಳಿ ಮಾಡಿಸಿರುವಂಥದ್ದು. ಶಾಲೆಯ ಆವರಣಗಳನ್ನು ಕೊಡುವುದಲ್ಲದೆ ರೂಮ್ಸ್ಗಳನ್ನು ಕೊಡುವುದರಿಂದ ನಮಗೆ ಭಾಳ ಅನುಕೂಲ ಆಗ್ತದೆ. ಮಾವಿನ ಹಣ್ಣು ಮಾರನೇ ದಿನ ಇಟ್ಕೊಳ್ಳುವುದರಿಂದ ಅನುಕೂಲ ಆಗ್ತದೆ. ಈ ದೃಷ್ಟಿಕೋನದಿಂದ ಭಾಳ ಸಕ್ಸಸ್ ಆಗ್ತದೆ.
ಮಾವು ಮೇಳದಲ್ಲಿ ಅಂಕೋಲಾ ತಾಲೂಕಿನ ಮಾವು ಬೆಳೆಗಾರರು ಸೇರಿದಂತೆ ಜಿಲ್ಲೆಯ ವಿವಿಧ ಭಾಗಗಳ ಬೆಳೆಗಾರರು ಭಾಗವಹಿಸಲಿದ್ದು, ಹೊರಗಿನಿಂದ ಬಂದ ಬೆಳೆಗಾರರಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದ ಅವರು, ಮಾವು ಮೇಳದಲ್ಲಿ ಮಾವಿನ ಹಣ್ಣಿನ ಜೊತೆಗೆ ಮಾವಿನಕಾಯಿ ಮತ್ತು ಹಣ್ಣಿನ ಉತ್ಪನ್ನಗಳು, ವಿವಿಧ ಬಗೆಯ ಮಾವಿನ ಸಸಿಗಳು ಸಹ ಮಾರಾಟಕ್ಕೆ ಲಭ್ಯವಿರಲಿದೆ. ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಮಾವು ಮೇಳವನ್ನು ಯಶಸ್ವಿಗೊಳಿಸಬೇಕು ಎಂದು ಕರೆ ನೀಡಿದರು. ಇವರು ಶ್ರೀ ರಾಜೇಂದ್ರ ಸಿಂಗ್ ಬಾಬು, ಖ್ಯಾತ ಚಲನಚಿತ್ರ ನಿರ್ದೇಶಕರು, ಈ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾರೆ ಅನ್ನುವಂಥ ಹೇಳಲಿಕ್ಕೆ ನಿಮಗೆ ಬಹಳ ಸಂತೋಷ ಆಗ್ತದೆ. ಬಂಧನ ಅನ್ನುವಂಥ ಒಂದು ಒಳ್ಳೆಯ ಫಿಲ್ಮನ್ನು ಈ ನಾಡಿಗೆ ಕೊಟ್ಟವರು. ಅಂಥ ಒಂದು ಫಿಲ್ಮ್ ತಾವು ಎಂ ನಾರಾಯಣಜಿ ಅವರು ಇರ್ತಾರೆ, ಸತೀಶ್ ಅವರು ಶಾಸಕರು ಇರ್ತಾರೆ, ಆಮೇಲೆ ಅನೇಕ ಗಣ್ಯರು ಇರ್ತಾರೆ ಅಂತ ಬೆಳಿಗ್ಗೆ 10:30 ಇಟ್ಕೊಂಡಿದ್ದಾರೆ. ಈ ವೇಳೆ ಬೆಳೆಗಾರರ ಸಮಿತಿ ಗೌರವಾಧ್ಯಕ್ಷ ದೇವರಾಯ್ ನಾಯಕ್, ಕಾರ್ಯದರ್ಶಿ ರಾಮಚಂದ್ರ ಹೆಗಡೆ, ಜಗದೀಶ್ ನಾಯಕ್, ಮಂಕಾಳಗೌಡ, ಬಿಂದೇಶ್ ನಾಯಕ್, ಮಾದೇವ್ ಗೌಡ, ಹೊನ್ನಪ್ಪ ನಾಯಕ್ ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.